ಈ ದಿನ ನಮ್ಮ ಪುಲಕೇಶಿನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಳ್ಳಣ್ಣ ಗಾರ್ಡನ್ನಲ್ಲಿ ಯುನೈಟೆಡ್ ಕಾಲೇಜಿನ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಅವ್ರಿಗೆ ಹೃದಯಪೂರ್ವಕ ಅಭಿನಂದನೆ ತಿಳಿಸ್ತಾ ಇದ್ದೀನಿ. 67ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯ ಕೊಡ್ತಾ ಎಲ್ಲ ವಿದ್ಯಾರ್ಥಿಗಳು ಎಲ್ಲರಿಗೂ ಒಳ್ಳೇದಾಗಲಿ. ಸರ್, ಈ ಭಾಗದಲ್ಲಿ ಶಾಲೆ ವಿದ್ಯಾವಂತರು ಕಡಿಮೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನು ಇಷ್ಟಪಡ ಅಂತ ಈಗೆಲ್ಲ ಕಾಲೇಜಸ್ ಸ್ಕೂಲ್ಸ್ ಜಾಸ್ತಿ ಮಾಡ್ತಾ ಇದ್ದೀರಿ, ಎಜುಕೇಶನ್ ಜಾಸ್ತಿ ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ನವೆಂಬರ್ ಇದೆ, ಅದು ಇಡೀ ನವೆಂಬರ್ ತಿಂಗಳವೇ ನಮಗೊಂದು ಕನ್ನಡದ ಹಬ್ಬ. ನವೆಂಬರ್ 1ರಿಂದ ಪ್ರಾರಂಭವಾಗಿ ನವೆಂಬರ್ 30ರವರೆಗೂ ಕೂಡ ಕನ್ನಡ ರಾಜ್ಯೋತ್ಸವ ಇಡೀ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಬೆಳಗ್ತಾ ಹೋಗುತ್ತೆ. ಏಕೆಂತಂದರೆ ಅಖಂಡ ಕರ್ನಾಟಕ ಅನ್ನುವಂಥದ್ದು 1973 ನವೆಂಬರ್ 1 ಬಹುದೊಡ್ಡ ಕೆಲಸವಾಗಿ ನಿಂತ್ಕೊಳ್ಳುತ್ತೆ. ಬೇರೆ ಬೇರೆ ಭಾಷಿಕರು, ಬೇರೆ ಬೇರೆ ನಮ್ಮದೇ ಕನ್ನಡತನದ ವ್ಯಕ್ತಿಗಳು ಬೇರೆಯಾಗಿ ಹೋಗಿದ್ದಾಗ ಶ್ರೀಯುತ ದೇವರಾಜ್ ಅರಸವರು ನಿಜಲಿಂಗಪ್ಪ ಅನ್ನುವಂಥವರ ಸಹಾಯದಿಂದ ಮತ್ತು ಅವರ ಒಂದು ಕಾರಣಕರ್ತದ ನೆಲೆಯಲ್ಲಿ ಇದೊಂದು ಕರ್ನಾಟಕ ರಾಜ್ಯ ಆಗಬೇಕು ಅನ್ನುವಂಥದ್ದನ್ನು, ಮೈಸೂರು ರಾಜ್ಯ ಅನ್ನುವಂಥದ್ದನ್ನು ಹೋಗಿ ಕರ್ನಾಟಕ ರಾಜ್ಯವಾಗಿ ನಿಂತ್ಕೊಳ್ಳುತ್ತೆ. ಇಂಥ ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಮೆರುಗು ಶುರು ಆಗುತ್ತೆ. ಅಂಥ ಒಂದು ಮೆರುಗಿನ ಕಾರ್ಯಕ್ರಮ ಒಂದು ಕಾರಣ ಏನು ಅಂತಂದರೆ, ಬೇರೆ ಬೇರೆ ಕನ್ನಡವನ್ನು ಮಾತನಾಡುವಂಥ ವ್ಯಕ್ತಿಗಳು ಕರ್ನಾಟಕದಲ್ಲಿ ಸೇರಬೇಕು. ಹೈದರಾಬಾದ್, ಮುಂಬೈ ಪ್ರಾಂತ್ಯದಲ್ಲಿ ಸೇರಿ ಹೋಗಿರ್ತಕ್ಕಂಥ ಅನೇಕ ವ್ಯಕ್ತಿಗಳು ಮತ್ತೆ ಕರ್ನಾಟಕಕ್ಕೆ ಬರಬೇಕು. ಯಾಕೆಂತಂದರೆ ಒಂದು ಭಾಷೆ ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕು ಅಂತಂದರೆ ಅಥವಾ ಅದರ ಹಂಚಿಕೆ ಆಗಬೇಕು ಅಂತಂದರೆ ಆ ಭಾಷೆಯಲ್ಲೇ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಅನ್ನುವಂಥದ್ದು ಬಹುದೊಡ್ಡದಾಗಿ ನಿಂತ್ಕೊಳ್ಳುತ್ತೆ. ಇವತ್ತು ಯುನೈಟೆಡ್ ಕಾಲೇಜಿನ ಅಂಗಳದಲ್ಲಿ ಕರ್ನಾಟಕ ಕ್ರಿಯಾ ಸಮಿತಿ ಅನ್ನುವಂಥದ್ದರ ಜೊತೆಗೆ ಸಹಯೋಗದೊಂದಿಗೆ ಯುನೈಟೆಡ್ ಕಾಲೇಜು ಕೂಡ ಹೊಂದಿಕೊಂಡಂತೆ ಬಹುದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿದೆ. ಹಾಗಾಗಿ ಗಣ್ಯಾತಿ ಗಣ್ಯರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು. ಶ್ರೀಯುತ ಅಖಂಡ ಶ್ರೀನಿವಾಸ ಮೂರ್ತಿ ಜನಪ್ರಿಯ ಶಾಸಕರು ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೀಡಿ ತಮ್ಮ ಆಶೀರ್ವಾದವನ್ನು, ತಮ್ಮ ಮಾರ್ಗದರ್ಶನವನ್ನು ಮಾಡಿ ಹೋಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅನ್ವರ್ ಶರೀಫ್ ಅವರು, ಶ್ರೀಯುತ ಸುನಿಲ್ ಬೇನ್ ಅವರು ಮತ್ತು ಬಶೀರ್ ಅಹಮದ್ ಅವರು ಮತ್ತು ಬೇರೆ ಬೇರೆ ಗಣ್ಯ ವ್ಯಕ್ತಿಗಳು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕನ್ನಡ ಕ್ರಿಯಾ ಸಮಿತಿ ಅನ್ನುವಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಸಂಘ ಸಂಸ್ಥೆಗೆ ಇವತ್ತೊಂದು ಚಾಲನೆ ಸಿಕ್ಕಿದೆ. ಈ ಭಾಗದಲ್ಲಿ ವಿಶೇಷವಾಗಿ ಈ ಮೈನಾರಿಟಿ ಅಂತ ಏನು ಕರಿತೀವಿ, ಅಲ್ಪಸಂಖ್ಯಾತರು ಬಹಳಷ್ಟು ಜನರಿರುವಂಥ ಒಂದು ಭಾಗ ಇದು. ಇಲ್ಲಿ ಕನ್ನಡವನ್ನು ಮಾತನಾಡ್ತಾರೆ, ಪ್ರೀತಿ ಇದೆ ಅವರಿಗೆ. ಆದರೆ ಕನ್ನಡ ಮಾತಾಡೋದಕ್ಕೆ ಹೋದರೆ ಎಲ್ಲಿ ತಪ್ಪಾಗುತ್ತೆ, ನಾವು ತಪ್ಪಾಗಿ ಮಾತಾಡಿದಾಗ ಎಲ್ಲಿ ಬೇಸರ ಆಗ್ತಾರೆ ಅನ್ನುವಂಥ ಭಾವನೆಯಿಂದ ತಮ್ಮದೇ ಆಗಿರ್ತಕ್ಕಂಥ ಭಾಷೆಗಳಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಅವ್ರಿಗೆ ಒಂದಿಷ್ಟು ತರಬೇತಿಯನ್ನು ಕೊಟ್ಟು ಅವರನ್ನು ಬಹುದೊಡ್ಡದಾಗಿ ಬೆಳೆಸಿದಾಗ ಇನ್ನಷ್ಟು ಕನ್ನಡ ದೊಡ್ಡದಾಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಚಾಲನೆ ಸಿಕ್ಕಿದೆ. ಎಜುಕೇಷನ್ ಭಾಳ ಇಲ್ಲಿ ಮೈನಾರಿಟೀಸ್ ಇದ್ದಾರೆ. ಎಜುಕೇಷನ್ ಸೆಕ್ಟರ್ ಬಗ್ಗೆ ನೀವು ಭಾಳ ಫೋಕಸ್ ಆಗಿ ಮಾಡ್ತೀರಾ. ಇಲ್ಲಿ ನೋಡಿದ್ರೆ ಸರ್ಕಾರಿ ಶಾಲೆ ಎಲ್ಲ ಅಷ್ಟು ಕೆಲಸ ಮಾಡಲ್ಲ, ಯಾರು ಆ ಥರ ಬರಲ್ಲ. ತಿರ್ಗಾ ನಿಮ್ಗೆ ಲೋಯೆಸ್ಟ್ ಪ್ರೈಸ್ನಲ್ಲಿ ಯಾವ ರೀತಿ ನೀವು ಮೈಂಟೆನೆನ್ಸ್ ಮಾಡ್ತೀರಾ ಅಂತ ಭಾಳ ನಾವು ಪೇರೆಂಟ್ಸ್ಗೆ ಕೇಳಿದ್ದೀವಿ. ಅವ್ರು ಹೇಳ್ತಾರೆ ಭಾಳ ಲೋಯೆಸ್ಟ್ ಪ್ರೈಸ್ನಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಎಜುಕೇಷನ್ ಅಂತ. ಯಾವ ರೀತಿ ಮೈಂಟೆನೆನ್ಸ್ ಮಾಡ್ತೀರಾ, ಯಾವ ರೀತಿ ನಿಮ್ಮ ಇಂಟೆನ್ಷನ್ ಏನಂತ? ಈ ಪ್ರಶ್ನೆಗೆ ನಾನು ಹೇಗೆ ಉತ್ತರ ಹೇಳಬೇಕು ಅನ್ನುವಂಥದ್ದು ಸ್ವಲ್ಪ ಜಿಜ್ಞಾಸೆಯಲ್ಲಿ ನಾನು ನಿಂತ್ಕೊಳ್ತೀನಿ. ಅದು ಸತ್ಯವಾದ ವಿಚಾರ ಸ್ನೇಹಿತರೇ ಮತ್ತು ಜರ್ನಲಿಸ್ಟ್ ಇವರೇ. ನಾವು ಒಂದು ಪ್ರಮುಖವಾದ ಉದ್ದೇಶದಿಂದ ಇಲ್ಲಿ ಬಂದದ್ದು. ಶ್ರೀಯುತ ಅನ್ವರ್ ಶರೀಫ್ ಅವರು ಈ ಕಾಲೇಜನ್ನು ಸಂಸ್ಥಾಪನೆ ಮಾಡ್ತಾರೆ. ಕಾಲೇಜಿನ ಬೆಳವಣಿಗೆಯಲ್ಲಿ ಭಾಳಷ್ಟು ಸಹಕಾರವನ್ನು ಅವರು ಕೊಟ್ಟಿದ್ದಾರೆ. ಅನಿಲ್ ಜೋಶಿ ಅಂದರೆ ನನ್ನ ಬಳಿ ಬಂದು ತಾವು ಕಾಲೇಜನ್ನು ನಡೆಸಿ ನಿಮಗೆ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ನೀಡುತ್ತೇವೆ, ನಿಮಗೆ ಯಾವುದೇ ರೀತಿಯ ಸಹಕಾರ ಸಹಾಯ ಅನ್ನುವಂಥದ್ದು ಹಿಂದೆ ಮುಂದೆ ಇಲ್ಲದೆ ಕೇಳಿ ಇದನ್ನು ನೀವು ನಡೆಸುವಂಥ ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾರೆ. ನಾವು ಕಡಿಮೆ ಖರ್ಚಿನಲ್ಲಿ ನಮ್ಮ ಅಧ್ಯಾಪಕರು ಈ MA MCom ಮತ್ತು ನೆಟ್ ಆ್ಯಂಡ್ ಸ್ಲೆಟ್ ಆಗಿರುವಂಥ ಅಧ್ಯಾಪಕರಿದ್ದಾರೆ. ಅವರ ಸ್ಯಾಲ್ರಿ ಹೊರಗಡೆ ಕಾಲೇಜಿಗೆ ಹೋದರೆ 40,000 ರಿಂದ 50,000 ರೂಪಾಯಿ ಬರುತ್ತೆ. ನನ್ನ ಒಂದೇ ಒಂದು ಮಾತು ನಾನೇನು ಹೇಳ್ತೇನೆ ನಮ್ಮ ಅಧ್ಯಾಪಕರಿಗೆ, ನೋಡಿ, ಒಂದು ಸೇವಾ ಭಾವನೆಯಲ್ಲಿ ಒಂದು ಕೆಲಸಗಳನ್ನು ಮಾಡಿದಾಗ ಕಾಲೇಜಲ್ಲಿ ತಮಗೆ ನಾವು ಸಂಬಳವನ್ನು ಕಡಿಮೆ ಕೊಡ್ಬೋದು, ಆದರೆ ನಿಮಗೆ ತೃಪ್ತಿ ಹೆಚ್ಚಾಗಿ ಸಿಗುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವೆಲ್ಲ ಮಾಡೋಣ. ಮುಂದೆ ಒಂದು ದಿನ ತಮಗೆ ಉತ್ತಮವಾದ ಸ್ಯಾಲ್ರಿ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಓದುವಂಥ ಆಸೆ ಮತ್ತು ಆಕಾಂಕ್ಷೆ ಇದೆ.
ಆದರೆ ಅವರಿಗೆ ಬಹುದೊಡ್ಡ ಫೀಸನ್ನು ಕಟ್ಟಿ ಬೇರೆ ಬೇರೆ ಕಾಲೇಜಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವರು ಸರ್ ನಮ್ಮ ಹತ್ರ 2,000 ರೂಪಾಯಿ ಇದೆ, ನಮ್ಮ ಹತ್ರ 3,000 ರೂಪಾಯಿ ಇದೆ, ನಮ್ಮ ಹತ್ರ 4,000 ರೂಪಾಯಿ ಇದೆ, ನಮಗೆ ಅಡ್ಮಿಷನ್ ಸಿಗುತ್ತಾ, ನಿಮ್ಮ ಕಾಲೇಜಿನ ಬಗ್ಗೆ ಬಹಳ ಚೆನ್ನಾಗಿ ಜನ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ, ಭಾಳ ಅಚ್ಚುಕಟ್ಟಾಗಿ ಮಾತಾಡ್ತಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು ಅವರು. ಹಾಗೆ ಅವರು ಎಷ್ಟು ಕೊಡ್ತಾರೆ ಅಷ್ಟನ್ನು ತಗೊಂಡು ನಮ್ಮದೇ ಆಗಿರ್ತಕ್ಕಂಥ ಅನೇಕ ವ್ಯಕ್ತಿಗಳು ಸಹಾಯ ಮಾಡುವುದಕ್ಕೆ ನನ್ನ ಜೊತೆ ಇದ್ದಾರೆ. ಅಂಥವ್ರಲ್ಲಿ BN ಸುನೀಲ್ ಆಗಿರ್ಬೋದು, ರೈಟ್, ಇನ್ನೂ ಅನೇಕ ವ್ಯಕ್ತಿಗಳಿದ್ದಾರೆ. ಅವರು ಇಂಥ ಕಾಲೇಜನ್ನು ನಡೆಸೋದಕ್ಕಾಗಿ ನಮ್ಮ ಸಹಾಯ ನಿಮ್ಮ ಜೊತೆಗೆ ಸದಾ ಇರುತ್ತೆ, ತಾವು ನಡೆಸಿ ಅನ್ನುವಂಥ ಅನೇಕ ಸಹಾಯಾರ್ಥಿಗಳಿಂದ ನಾವು ಒಂದಿಷ್ಟು ಕಾಂಟ್ರಿಬ್ಯೂಷನ್ಸನ್ನು ಮಾಡಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಇನ್ನೊಂದು ವಿಚಾರ, ಮುಜೀಬ್ ಅನ್ನುವಂಥ ಒಬ್ಬ ವ್ಯಕ್ತಿ ಈ ಕ್ರಿಯಾ ಸಮಿತಿಯ ಸದಸ್ಯರಾಗಿದ್ದಾರೆ. ಅವರು ಸ್ಕಾಲರ್ಶಿಪ್ಪನ್ನು ಕೊಡೋದು ಕೆಲಸ ಮಾಡ್ತಾರೆ. ನನಗೆ ಭಾಳ ಸಂತೋಷವಾಗುತ್ತೆ. ಇಲ್ಲಿ ಭಾಳಷ್ಟು ಮುಸ್ಲಿಂ ಬಾಂಧವರು ಮತ್ತು ಗಣ್ಯ ವ್ಯಕ್ತಿಗಳು ಅವರ ಹತ್ರ ಹೋದಾಗ ಅವ್ರದ್ದೇ ಆಗಿರ್ತಕ್ಕಂಥ ಟ್ರಸ್ಟ್ಗಳಿದೆ, ಅವ್ರದ್ದೇ ಆಗಿರ್ತಕ್ಕಂಥ ಕೆಲವೊಂದು ಸಹಾಯಾರ್ಥ ಮಳಿಗೆಗಳನ್ನು ಇಟ್ಕೊಂಡಿದ್ದಾರೆ. ಅವರಿಗೆ ಹೋಗಿ ವಿನಂತಿ ಮಾಡಿಕೊಂಡಾಗ 15,000 ರೂಪಾಯಿ ಕೊಡೋದ್ರ ಬದಲು 5,000 ರೂಪಾಯಿ ಅದ್ರ ಚೆಕ್ ಮೂಲಕ ಕೊಡ್ತಾರೆ. ಹಾಗಾಗಿ ಅಂಥ ಒಂದು ಹಣದ ಸಹಾಯದಿಂದ ಇದೊಂದು ದೊಡ್ಡ ಕಾಲೇಜ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ತಮ್ಮ ಸಹಕಾರ ಸ್ಫೂರ್ತಿ ಮುಂದಿನ ದಿನಗಳಲ್ಲಿ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ. ಸರ್, ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡಿದ್ದೀರಾ. ಕರ್ನಾಟಕದಲ್ಲಿ ಜನರಿಗೆ ಕರ್ನಾಟಕ ಧ್ವಜ ಅಂದರೆ ಒಂದು ಹೆಮ್ಮೆ. ಯಾಕಂದರೆ ಈ ಧ್ವಜ ಎಲ್ಲೂ ಇಲ್ಲ. ಆದರೆ ಇಲ್ಲೇ ಎಲ್ಲೋ ಒಂದು ಕಡೆ ಸ್ವಲ್ಪ ಸಂಘಟನೆಗಳು ಹಿಂದೂ ಮುಸ್ಲಿಂ ಅಂದ್ಬಿಟ್ಟು ಜಗಳ ತಂದಿದ್ದಾರಲ್ಲ, ಅಂಥವ್ರಿಗೆ ಏನು ಇಷ್ಟಪಡ್ತಾರೆ? ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ಬಾಂಧವ್ಯ ಅನಾದಿ ಕಾಲದಿಂದಲೂ ಕೂಡ ಬಾಂಧವ್ಯದ ಗಟ್ಟಿ ಇತ್ತು. ಸಂತ ಶಿಶುನಾಳ ಶರೀಫರ ಒಬ್ಬ ಗುರು ಯಾರಂತಂದರೆ ಗುರು ಗೋವಿಂದ ಭಟ್ಟರು. ಗುರು ಗೋವಿಂದ ಭಟ್ಟರು ಬ್ರಾಹ್ಮಣರು. ಸಂತ ಶಿಶುನಾಳ ಶರೀಫ ಒಬ್ಬ ಮುಸ್ಲಿಂ ಬಾಂಧವ. ಕ್ವಾಡ್ಗನ ಕೋಳಿ ನುಂಗಿತ್ತ ನೋಡೋವ ತಂಗಿ, ಕ್ವಾಡ್ಗನ ಕೋಳಿ ನುಂಗಿತ್ತ ನೋಡೋವ ಅನ್ನುವಂಥ ಮಾತಿನಿಂದ ಭಾಳಷ್ಟು ಗೀತೆಗಳನ್ನು ಬರೆದಿದ್ದಾರೆ. ಏಕೆಂತಂದರೆ ಶಿಷ್ಯನಿಗೆ ಮತ್ತು ಗುರುವಿಗೆ ಜಾತಿ ಭೇದ ಅನ್ನುವಂಥದ್ದು ಬೇಡ. ಆದರೆ ನಾವು ತಲೆತಲಾಂತರದಿಂದ ನಾವು ಉತ್ತರ ಕರ್ನಾಟಕದ ಭಾಗದಿಂದ ಬಂದಿರೋದ್ರಿಂದ ದೀಪಾವಳಿ ಮತ್ತು ಯುಗಾದಿ ಹಬ್ಬ ಅನ್ನುವಂಥದ್ದು ಕೂಡ ಮುಸ್ಲಿಂ ಬಾಂಧವರೊಂದಿಗೆ ಸೇರಿ ನಾವು ಕಾರ್ಯಕ್ರಮಗಳನ್ನು ಮತ್ತು ಹಬ್ಬವನ್ನು ಹಂಚಿಕೊಂಡಿದ್ದೇವೆ. ಅವರು ರಂಜಾನ್ ಮತ್ತು ಈದ್ ಮಿಲಾದ್ ಮಾಡಿದಾಗ ನಮ್ಮ ಹಿಂದೂ ಪ್ರೀತಿಯ ವ್ಯಕ್ತಿಗಳನ್ನು ಕರೆಸಿ ಸಿಹಿ ಉಣಿಸಿರುವಂಥ ಸಾಕಷ್ಟು ಉದಾಹರಣೆಗಳು ಇವತ್ತಿವೆ. ನಮ್ಮ ದೀಪಾವಳಿ ಮತ್ತು ಯುಗಾದಿ ಹಬ್ಬ ಅನ್ನುವಂಥದ್ದು ಬಂದಾಗ ಒಬ್ಬಟ್ಟು ಮತ್ತು ಸಿಹಿಯಾಗಿರುವಂಥ ತುಪ್ಪವನ್ನು ಬಡಿಸಿ ನಾವೆಲ್ಲರೂ ಒಟ್ಟಾಗಿ ಬದುಕಿರುವಂಥ ನಿದರ್ಶನಗಳಿದೆ ಸ್ನೇಹಿತರೆ. ಹಾಗಾಗಿ ಇದೆಲ್ಲವೂ ಕೂಡ ಒಂದು ಕಡೆ ವೋಟ್ ಬ್ಯಾಂಕಿಂಗ್ ಅಂತ ನನ್ನ ಭಾವನೆ. ಒಂದು ವಿಚಾರ, ವೋಟ್ ಬ್ಯಾಂಕಿಂಗ್ ಒಂದಿದೆ. ಈ ರಾಜಕೀಯ ಮುತ್ಸದ್ದಿಗಳಿಗೆ ಮತ್ತು ರಾಜಕೀಯ ಶ್ರೇಷ್ಠ ಚಾಣಾಕ್ಷತನಗಳಿಗೆ ಅವರೆಲ್ಲರೂ ಕೂಡ ಇದನ್ನು ಯೋಚನೆ ಮಾಡಬೇಕಾಗಿದೆ. ಏಕ್ ಧರ್ಮ से एक जाति से हम देश नहीं बन सकते हैं. ये देश बनने के लिए और देश का जागरण के लिए सभी धर्म सभी जात्यातीत लोग इकट्ठ होना जरूरी है. जब हम लोग सेक्युಲರಿಸಮ್ ಕಂಟ್ರಿ से कुछ हम लोग कर सकते हैं ಅನ್ನುವಂಥ ಒಂದು ಮಾತಿದೆ. ಹಾಗಾಗಿ ಇವತ್ತಿನ ಜನಾಂಗಕ್ಕೆ ಜಾತ್ಯತೀತ ಅನ್ನುವಂಥ ಒಂದು ಪ್ರಬುದ್ಧ ಆಲೋಚನೆ ಇವತ್ತು ನಮ್ಮ ಜೊತೆಗೆ ಬಂದಾಗ ದೇಶವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಎಲ್ಲ ಜನಗಳದ್ದು ಇದೆ. ಹಾಗಾಗಿ ಯಾರೇನೇ ಮಾತಾಡಿದರೂ ಪರವಾಗಿಲ್ಲ, ಹಿಂದೂ ಮತ್ತು ಮುಸ್ಲಿಮ್ಸ್ ನಾವೆಲ್ಲರೂ ಬಾಯಿ. ಗುರು ಗೋವಿಂದ ಭಟ್ಟರು ಮತ್ತು ಸಂತ ಶಿಶುನಾಳ ಶರೀಫರು ನಾವು ಇವತ್ತು ಅವರ ಹೆಸರು ತಗೊಂಡು ಮಾತಾಡಿದಾಗ ಸೌಹಾರ್ದತೆ ಮತ್ತು ಹಾರ್ಮನಿ ಅನ್ನುವಂಥದ್ದು ಭಾಳ ದೊಡ್ಡದಾಗಿ ನಿಂತ್ಕೊಳ್ಳುತ್ತೆ ಸ್ನೇಹಿತರೆ. ಈ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು. अस्सलामुअलैकुम रहमतुल्लाहि व बरकातहू। आज ये प्रोग्राम हमें इसलिए करी, हिंदू मुस्लिम भाई जैसा रहना एक। दूसरा और क्या है कर बोले तो ये प्रोग्राम करने की वजह क्या, ये 200 साल पुराना 2000 साल पुराना ये कन्नड़ भाषा उसे इम्प्रूव करना। और हमारे कौम में क्या है, कन्नड़ बातें चाहती नहीं, कन्नड़ पढ़ते नहीं, सब्जेक्ट ले बोले तो लेते नहीं। अब उनको इंटरेस्ट पैदा करना कर बोले तो उनको ये सब प्रोग्राम आकर को दिखाए तो उनको इंटरेस्ट पैदा होता है। एक अब वो ये हमारे बच्चे कौम के कन्नड़ एक सब्जेक्ट ले लिए तो बहुत भले ही, अगर नहीं लिए सूरत में अब बसा के ऊपर भी कन्नड़ में नाम आ रहा है, कन्नड़ में नंबर आ रहा है, इंग्लिश में भी आ रहा है। अब इंग्लिश बंद कर डाले तो उन्होंने कन्नड़ में कैसा पढ़ती, कन्नड़ा में नंबर आता है कैसा। अब बाजू वाले पूछना है कोसी बस कहाँ जा रही कर को, उसके वास्ते क्या है मेरी विनती सबसे कन्नड़ा भाषा सीखो, कन्नड़ा में बात करो। देखो आप तमिलनाडु को जाओ तुम्हें तमिल में बात करेंगे, कि वो केरला जाओ केरला में बात करेंगे। उसका रीज़न क्या भाई, उनका देश है, उनके देश में उन्होंने बात करती है। स्टेट हमारे स्टेट में हमें क्यों कन्नड़ा भाषा नहीं बात करना, कन्नड़ा नहीं आया तो हम क्या बात करेंगे। कन्नड़ पढ़ना आता नहीं, कन्नड़ लिखना आता नहीं, एक दूसरे के सामने कन्नड़ में बात करो फेस करना आता नहीं, क्या बात करेंगे।
उसके वास्ते ये प्रोग्राम रखी। इंशाल्लाह हर साल करने की कोशिश करेंगे। आप सब का ताउन रहा तो इंशाल्लाह ज़रूर करेंगे। क्या इसका आपका जो इंटेंशन है कि लोगों को कन्नड़ा की अवेयरनेस हो, इसी का एक हिस्सा माना जाए कि कन्नड़ी का अनिल जोशी के जो है, अनिल जोशी को आपने जिम्मेदारी दी आपकी इंस्टीट्यूशन को आगे बढ़ाएं, क्या ये इसका एक हिस्सा है माना जाए? जी, ये मेन चीज़ क्या है, यहाँ कॉलेज लाने की बड़ी तमन्ना थी मुझे। मैं इब्राहिम साहब को ले लगा यहाँ कॉलेज खोले यहाँ कोसी क्या नाम है ईसाखिया कॉलेज कर को खुलाया। उन्होंने ज़रा दिन रखो क्या करे, देश रोड को चले गए। उसके बाद में हमारे पास कॉलेज नहीं। अरे बच्चे सब क्या रहे, SLC के बाद पढ़ते नहीं। अब यहाँ का यहाँ रहा तो कौन भी आता पढ़ लेता है। अब सबको शौक़ पैदा होता बच्चे देखे तो फिर मैं क्या करिया, मेरे खुद से कॉलेज मेरे बच्चे के लिए रखो और स्टार्ट करिया। वो कॉलेज स्टार्ट करको उसके बाद क्या करे, हमें जितना चलाना चलाए। बाद में मुझे अनिल जोशी बहुत अच्छे लगे। मैं स्टडी करिया अनिल जोशी से। अनिल जोशी बोला मैं तुम्हें पकड़ो, तुम्हें चलाओ। उसमें गेम लास्ट वो दूसरी बात थी, तुम्हें चलाना करको ज़बरदस्ती इनके गले दलिया। अब इनकी वजह से क्या है, ज़रा डेवलपमेंट है, बच्चे आ रही, अच्छा पढ़ रही और इंशाअल्लाह और अच्छा पढ़ने की तमन्ना है। हमारे बहुत अच्छी स्पीच करे, बहुत पसंद है मुझे। शिव कुमार हमारे थे और चेयरमैन इधर फर्स्ट ಇವ್ರು ಬಂದು ಅವ್ರ ಹೆಸರಿಗೆ ಇವ್ರು ಬಂದಿದ್ದಾರೆ. ಬಶೀರ್ ಅಹಮದ್, ಚೇರ್ಮನ್ ಆ್ಯಂಡ್ ಸೆಕ್ರೆಟರಿ ಆಫ್ ಎನ್ ಎ ಪಬ್ಲಿಕ್ ಸ್ಕೂಲ್. ಎಲ್ಲರೂ ನೀವು ಹೇಳಿದ್ದೀರಾ, ಅವರು ಭೀ ಹೇಳಿದ್ದಾರೆ, ಅವರು ಇದೆ ಅನ್ವರ್ ಭಾಷಾನು ಬೇರೆ बहुत अच्छी बात बोल कहीं इವರು सह ಹೇಳಿದ್ದೀರಾ. अगर तुम्हें मंजे पूछ रहे हैं एक बात क्या बोलना अगर को बोले तो ऐसे में ये माहौल जो देखो, हिंदू भी ही मुस्लिम भी ही पूरे जाति के यहाँ ज़रा देखो, तुम्हें पूरे जाति के यहाँ छी। जैसा अनवर बादशाह भी बोले, बहुत अच्छी बात बोले। आज हमें उर्दू आती है, हिंदी भी आती है, इंग्लिश भी आती है, सब आती है। कन्नड़ा पढ़ने के वजह से ज़रा पीछे हो जाती है। कन्नड़ा में क्या भी देखे तो मालूम नहीं होता, समझ में नहीं आता, बाजू वाले को पूछते। जैसा अनवर बादशाह भी बोले, मैं भी उनकी बात से सहमत हूँ। अनिल सर की भी बात से सहमत हूँ, इनकी भी डॉक्टर से, इनकी शिव कुमार सर की भी बात से भी सहमत हूँ। मैं भी एक रिक्वेस्ट व्हाट आई एम ट्राइंग टू टेल यू इज, सी वी कांट रीड ऑल द सब्जेक्ट्स एंड वी कांट रीड ऑल द लेसन्स इन कन्नड़ा, इजंट इट। हमें एक काम कर सकते हैं, अब आज से एक रेजोल्यूशन पास कर सकती हैं अपने आप को कि डेली एक वर्ड, क्या है, एक वर्ड कन्नड़ा का जो है हमें खुद सीखना और दूसरों को सिखाना। ये एक चीज़ हमें कर ले तो ना तो हमें बुकां पढ़ने की ज़रूरत है, ना तो हम ना पेपर पढ़ने की ज़रूरत है। सब सीखना ज़रूरी है, ये भी सीखना ज़रूरी है। ये एक वर्ड कांत भी बोर्ड में दिखा, वो याद करना, दूसरों तक पहुंचाना, यही हमारा काम है। आई रिक्वेस्ट ऑल ऑफ यू टू प्लीज़ प्लीज़ प्लीज़, इफ़ यू वांट टू लर्न कन्नड़ा, डोंट गो टू द टॉपिक, डोंट गो टू द सब्जेक्ट, रीड वन वर्ड टू योरसेल्फ एंड वन वर्ड टू अदर्स। जाके दुनिया को समझाने का नहीं है, बाजू में जो है, इट माइट बी माई ब्रदर, इट माइट बी माई सिस्टर, इट माइट बी माई वाइफ, कोई भी हो, एक वर्ड खुद पढ़ो और एक वर्ड दूसरों को पढ़ाओ। इतना कर लेंगे, महीने को 30 वर्ड होंगे, साल को 360 वर्ड होंगे। 360 वर्ड में यू विल बी अ मल्टी टैलेंटेड पर्सन इन ಕನ್ನಡ. ಇವತ್ತಿನ ದಿನ ಮೊದಲನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಯುನೈಟೆಡ್ ಕಾಲೇಜವರು ಪ್ರೊಫೆಸರ್ ಜೋಶಿ ಚೇರ್ಮನ್ ಅವರು ಇವತ್ತು ಹಮ್ಮಿಕೊಂಡಿದ್ದಾರೆ. ಇದು ಭಾಳ ಸಂತೋಷದ ವಿಚಾರ. ಈ ಕನ್ನಡ ರಾಜ್ಯೋತ್ಸವ ಈ ನವಂಬರ್ 1ನೇ ಆಚರಣೆ ಮಾಡೋ ಉದ್ದೇಶ ಏನಂತಂದರೆ, ಎಲ್ಲ ನಮ್ಮ ಕನ್ನಡ ಈ ಪ್ರಾಂತ್ಯ ಏನಿತ್ತು ಅದು ಹಿಂದೆ ಎಲ್ಲವೂ ಮೈಸೂರು ರಾಜ್ಯ ಆಗಿತ್ತು, ಅದನ್ನು ಇವಾಗ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು. ಸೊ ಇಲ್ಲಿ ಕನ್ನಡ ನಾಡು, ನುಡಿ, ಭಾಷೆ, ಸಂಸ್ಕೃತಿ ಇದೆಲ್ಲವನ್ನು ಕೂಡ ಒಂದು ಆಚರಣೆ ಮಾಡ್ತಾ ಈ ಒಂದು ಎಲ್ಲರೂ ಕೂಡ ಈ ಒಂದು ಹಿಂದೂ ಮತ್ತು ಮುಸ್ಲಿಂ ಬಾಂಧವರನ್ನ ಇವತ್ತು ನೋಡ್ತಾ ಇದ್ದರೆ ನನಗೆ ಭಾಳ ಸಂತೋಷ ಆಗುತ್ತೆ. ಯಾಕೆಂದರೆ ಕುವೆಂಪು ಅವರ ಒಂದು ಪರಿಕಲ್ಪನೆಯನ್ನು ಕೂಡ ಎಲ್ಲ ಜಾತಿ, ಮತ, ಧರ್ಮವನ್ನೆಲ್ಲ ಮೀರಿ ನಾವೆಲ್ಲ ಒಂದಾಗಬೇಕು, ನಾವು ಈ ಕನ್ನಡ ಮತ್ತು ಕರ್ನಾಟಕವನ್ನು ನಾವು ಒಂದು ಕಾರ್ಯಕ್ರಮದಲ್ಲಿ ಎಲ್ಲವನ್ನು ಭಾಗವಹಿಸಿ ಎಲ್ಲರನ್ನು ಬೆಳಿಬೇಕು, ಎಲ್ಲರನ್ನು ಬೆಳೆಸಬೇಕು. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಭಾಷೆ, ಈಗ ಸರ್ ಹೇಳ್ತಾ ಕನ್ನಡ ಭಾಷೆಯನ್ನು ಎಲ್ಲರೂ ಕಲಿಬೇಕು, ಅದು ಭಾಳ ಚೆನ್ನಾಗಿದೆ. ಯಾವ ರೀತಿ ಉರ್ದು ಭಾಷೆ ಇದೆಯೋ ಅದೇ ಥರ ಕನ್ನಡ ಭಾಷೆಯೂ ಕೂಡ ಎಲ್ಲವನ್ನು ಕಲಿತು ಇದೊಂದು ಸಮನ್ವಯ. ಈಗಾಗಲೇ ಪ್ರೊಫೆಸರ್ ಜೋಶಿ ಅವರು ಹೇಳಿದ್ರು, ಭಾಳ ಸುಂದರವಾಗಿ
ಈ ಹಿಂದೂ ಧರ್ಮ ಮತ್ತು ಮುಸ್ಲಿಂ ಧರ್ಮ ನಾವೆಲ್ಲರೂ ಒಂದೇ. ಈ ಧರ್ಮದ ಆಚರಣೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ನಾವು ಆಚರಣೆ ಮಾಡ್ತೀವಿ. ಆದರೆ ಇಲ್ಲಿ ಈ ರಾಜಕೀಯ ವ್ಯಕ್ತಿಗಳು ಇದನ್ನು ಬಳಸ್ಕೊಂಡು ಅದನ್ನು ಬೇರ್ಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅದನ್ನೆಲ್ಲ ಮರೆತು ನಾವೆಲ್ಲ ಒಟ್ಟಾಗಿ ಸೇರಿ ಈ ಒಂದು ಕನ್ನಡ ರಾಜ್ಯೋತ್ಸವದಲ್ಲಿ ಎಲ್ಲರೂ ಸೇರಿಕೊಂಡಿರೋದು ಭಾಳ ಖುಷಿಯಾದ ವಿಚಾರ. ಇದರಲ್ಲಿ ಒಂದು ಭಾಳ ವಿಶೇಷ ಏನಂತಂದರೆ ಮುಸ್ಲಿಂ ಬಾಂಧವರು ಈ ಕಾಲೇಜಿನ ಸಂಸ್ಥಾಪಕರಿದ್ದಾರೆ, ಹಿಂದೂ ಬಾಂಧವರು ಇದ್ದಾರೆ. ಈ ಜಾತಿ ಮತ ಧರ್ಮವನ್ನೆಲ್ಲ ಮೀರಿ ಕುವೆಂಪು ಹೇಳುವಂಗೆ ಎಲ್ಲ ಮತ ಧರ್ಮವನ್ನು ಮೀರಿ ನಿರ್ದಿಗಿಂತವಾಗಿ ಎಲ್ಲರ ಮೇಲೆ ಎತ್ತರದ ಮಟ್ಟಕ್ಕೆ ಹೋಗಿ ಓ ನನ್ನ ಚೇತನ ಆಗುವ ನಿಕೇತನ ಎತ್ತರವಾಗಿ ಬೆಳಿ. ಈ ಒಂದು ಯುನೈಟೆಡ್ ಕಾಲೇಜು ಈ ಒಂದು ಸಂಸ್ಥಾಪಕರಿಗೂ ಮತ್ತು ಜೋಶಿಯವ್ರಿಗೂ ಮತ್ತು ಇಲ್ಲೆಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಎಲ್ಲರೂ ಸೇರಿ ಒಟ್ಟಾಗಿ ಈ ಒಂದು ಕಾಲೇಜುಗಳನ್ನ ಬೆಳೆಸ್ತಾ ಇರೋದು ಮತ್ತು ವಿದ್ಯಾರ್ಥಿಗಳಿಗೆ ಭಾಳ ಕಡಿಮೆ ಒಂದು ದರದಲ್ಲಿ ಫೀಸಲ್ಲಿ ಈ ಒಂದು ಎಜುಕೇಷನ್ ಕೊಡ್ತಾ ಇರೋದು ಭಾಳ ಸಂತೋಷದ ವಿಚಾರ ಸರ್. ಈ ಒಂದು ಕಾಲೇಜು ಇದೇ ರೀತಿ ಮುಂದುವರಿಲಿ ಮತ್ತು ಹಿಂದೂ ಮತ್ತು ಮುಸಲ್ಮಾನ್ ನಾವ್ಯಾರು ಬೇರೆ ಅಲ್ಲ, ನಾವೆಲ್ಲ ಒಂದೇ ಅಂತ ಹೇಳಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಎಲ್ಲ ಇರೋಣ, ಬೆಳೆಸೋಣ, ಎಲ್ಲರೂ ಒಟ್ಟಾಗಿರೋಣ. ಜೈ ಹಿಂದ್, ಜೈ ಕರ್ನಾಟಕ.